ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಬಜಾಜ್ ಇನ್ಸ್ಟಾ EMI ಕಾರ್ಡ್ನ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೇನಾದರೂ ರೆಫ್ರಿಜರೇಟರ್ ಆಗಿರ್ಬೋದು, ಐಫೋನ್ಸ್ ಆಗಿರ್ಬೋದು, ಹಾಗೆ ಏರ್ ಕಂಡೀಷನರ್ ಆಗಿರ್ಬೋದು ಅಥವಾ ಬೇರೆ ಒಂದು ಪ್ರಾಡಕ್ಟ್ಸ್ ನಿಮ್ಗೇನಾದರೂ ಬೇಕಿತ್ತು ಅಂತಂದರೆ ವಿತೌಟ್ ನೋ ಕಾಸ್ಟ್ EMI ಅಲ್ಲಿ ನೀವು ತಗೋಬೇಕು ಅಂದ್ಕೊಂಡಿದ್ರೆ ಈ ಒಂದು ಬಜಾಜ್ ಇನ್ಸ್ಟಾ ಕಾರ್ಡ್ EMI ಇಂದ ನೀವು ತಗೋಬಹುದು. ಅಂಡ್ ಇದು ಒಂದು ಬಜಾಜ್ದಾಗಿದೆ. ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು ಅನ್ಕೊಂತೀನಿ. ನಿಮ್ಮ ಫ್ಯಾಮಿಲಿಯವ್ರು ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದರ ಜೊತೆ ನಿಮಗೂ ಕೂಡ ಒಂದು ಕಾರ್ಡ್ ಬೇಕಿತ್ತು ಅಂತಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಗೆ ಬಜಾಜ್ ಇನ್ಸ್ಟಾ EMI ಕಾರ್ಡ್ನ ಅಪ್ಲೈ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ನ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಅಂಡ್ ಯಾವ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಒಂದು ಕಾರ್ಡ್ ಮೇಲೆ ನಮಗೆ 3 ಲಕ್ಷದವರೆಗೂ ಲಿಮಿಟ್ ಅನ್ನೋದು ಸಿಗ್ತಾ ಇದೆ. ಅಂಡ್ ಈ ಒಂದು ಕಾರ್ಡ್ನ ನಾವು ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ನಿಮ್ಮ ಮನೆ ಹತ್ರ ಏನಾದರೂ ಒಂದು ಸ್ಟೋರ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸ್ಪೆನ್ಸಸ್ ನೀವು ಮಾಡ್ಕೋಬೇಕು ಅಂತಂದ್ರೆ ನೀವು ಈ ಕಾರ್ಡ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಜೊತೆಗೆ ನೀವು ಆನ್ಲೈನಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಆಲ್ಮೋಸ್ಟ್ ಆಗಿ ಎಲ್ಲರೂ ಆಫ್ಲೈನ್ಗೆ ಯೂಸ್ ಮಾಡ್ಕೊಳ್ತಾರೆ, ಅಂದರೆ ಆಫ್ಲೈನ್ ಪರ್ಚೇಸಸ್ಗೆ. ಆ್ಯಂಡ್ ಇದರಲ್ಲಿ ಡಿಜಿಟಲ್ ಪ್ರೋಸೆಸ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ 6 ರೀಸನ್ಸ್ ಇರುತ್ತೆ ಇನ್ಸ್ಟಾ EMI ಕಾರ್ಡ್ನ ಯಾಕೆ ಯೂಸ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಡಿಜಿಟಲ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಬೇಗ ಒಂದು ಅಪ್ರೂವಲ್ನ ಮಾಡ್ತಾರೆ. ನಿಮ್ಮ ಒಂದು ಕಾರ್ಡ್ ಇನ್ಸ್ಟೆಂಟಾಗಿ ಒಂದು ಅಪ್ಲೈ ಆಗುತ್ತೆ. ಆ್ಯಂಡ್ ಎಲ್ಲ ಲೊಕೇಶನಲ್ಲಿ ಇದು ಅವೈಲೇಬಲ್ ಇದೆ. ಅಂದರೆ ಕರ್ನಾಟಕದಲ್ಲಿ ನೀವು ಎಲ್ಲೇ ಆಗಿರ್ಬೋದು ಈ ಕಾರ್ಡ್ ಅನ್ನೋದು ಅವೈಲೇಬಲ್ ಆಗುತ್ತೆ. ಹಾಗೆ 1.5 ಲಕ್ಷದವರೆಗೂ ಇವರಿಗೆ ಪಾರ್ಟ್ನರ್ಸ್ ಕೂಡ ಇದ್ದಾರೆ. ಹಾಗೆ ಈಸಿಯಾಗಿ ಸ್ಟಾರ್ಟಿಂಗ್ EMI ಕೂಡ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವು 1 ಮಿಲಿಯನ್ ಪ್ರಾಡಕ್ಟ್ಸ್ನ ನೋ EMI ಕಾಸ್ಟಲ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, LED TVs ಆಗಿರ್ಬೋದು, ರೆಫ್ರಿಜರೇಟರ್ಸ್ ಆಗಿರ್ಬೋದು, ಏರ್ ಕಂಡೀಷನರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಹಾಗೆ ವಾಷಿಂಗ್ ಮಷಿನ್ಸ್ ಆಗಿರ್ಬೋದು, ಇದೇ ರೀತಿಯಾಗಿ ನೀವು ಹಲವಾರು ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಇನ್ಸ್ಟಾ EMI ಕಾರ್ಡ್ನ ಎಲ್ಲೆಲ್ಲಿ ಅದು ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ವಿಜಯ್ ಸೇಲ್ಸ್, ಕ್ರೋಮಾ, ಹಾಗೆ ರಿಲಯನ್ಸ್ ಡಿಜಿಟಲ್, ಮೇಕ್ ಮೈ ಟ್ರಿಪ್. ಸೊ ಇಲ್ಲೆಲ್ಲ ಇದು ಎಕ್ಸೆಪ್ಟ್ ಆಗುತ್ತೆ. ನೀವೇನಾದರೂ EMI ಇಂದ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ EMI ಕೂಡ ಅವೈಲೇಬಲ್ಸ್ ಇದೆ ಇಲ್ಲಿ. ಇಲ್ಲಿ ಯಾವ ರೀತಿಯಾಗಿ ನಾವು ಇನ್ಸ್ಟಾ EMI ಕಾರ್ಡ್ನ ಅಪ್ಲೈ ಮಾಡೋದು ಅನ್ನೋದನ್ನ ವಿಡಿಯೋ ಕೂಡ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ನಿಮಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಒಂದು OTP ಬರುತ್ತೆ. OTP ಅಪ್ಲೈ ಮಾಡಿಕೊಂಡು ಗೆಟ್ ಇನ್ಸ್ಟಾ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸನಲ್ ಡೀಟೇಲ್ಸನ್ನು ಕೇಳ್ತಾ ಇದೆ. ಇಲ್ಲಿ ಫುಲ್ ನೇಮ್ ಇದೆ ಅಲ್ವಾ, ಇಲ್ಲಿ ಫುಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ರೀತಿಯಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ಯಾನ್ ಆಪ್ಷನಲ್, ಇಟ್ ಈಸ್ 10 ಕ್ಯಾರೆಕ್ಟರ್ ಏನಿದೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ಸಿಟಿನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಲೆಕ್ಟ್ ಯುವರ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ ಸ್ಯಾಲ್ರಿಡ್, ಅವ್ರ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡ್ಕೊಂಡ ನಂತರ ನಿಮಗೆ ಲಿಮಿಟ್ ಅನ್ನೋದು ಒಂದು ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನಗೆ 80,000ವರೆಗೂ ಲಿಮಿಟ್ ಅನ್ನೋದು ಸಿಗ್ತಾ ಇದೆ. ಈ ಒಂದು ಕಾರ್ಡ್ನ ತಗೊಂಡು ನೀವು ಎಲ್ಲಾದರೂ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಸೊ ಇನ್ಸ್ಟೆಂಟ್ ಆಗಿ ಇದು ಅಪ್ರೂವಲ್ ಆಗುತ್ತೆ ಗಾಯ್ಸ್. ಜೊತೆಗೆ ಪ್ರೊಫೆಷನಲ್ ಡೀಟೇಲ್ಸ್ ಏನಾದರೂ ಕೇಳುತ್ತೆ, ಅದನ್ನು ನೀವು ಕೊಡಿ. ಹಾಗೆ ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕೊಡಿ. ಸೊ ನಿಮ್ಮ ಒಂದು ಡೀಟೇಲ್ಸ್ನೆಲ್ಲ ಕೊಟ್ಟ ಮೇಲೆ ಅದು 499 ಅಥವಾ 500 ಪೇ ಮಾಡಬೇಕಾಗುತ್ತೆ. ಆ ಅಮೌಂಟ್ನ ಪೇ ಮಾಡಿಕೊಂಡು ನೀವು ಕಾರ್ಡನ್ನು ತೊಗೊಂಡು ನೀವು ಎಲ್ಲಿ ಬೇಕೋ ಅಲ್ಲಿ ಪರ್ಚೇಸ್ನ ಮಾಡ್ಕೋಬೋದು. ಆ ಕಾರ್ಡ್ ನಿಮ್ಮ ಹತ್ರ ಬಂದ ನಂತರ ಆ್ಯಕ್ಟಿವೇಟ್ ಮಾಡ್ತಾರೆ. ಆ್ಯಕ್ಟಿವೇಟ್ ಆದ ತಕ್ಷಣ ನೀವು ಪರ್ಚೇಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿದ್ದೀನಿ ಅಲ್ವಾ ಗಾಯ್ಸ್, ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಪರ್ಚೇಸ್ನ ಮಾಡ್ಕೊಳ್ಳಿ. ಈಸಿಯಾಗಿ ನಿಮಗೆ ಕಾರ್ಡ್ ಅಪ್ಲೈ ಆಗುತ್ತೆ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಬಜಾಜ್ ಇನ್ಸ್ಟಾ EMI ಕಾರ್ಡ್ನ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ಲೋನ್ ಅನ್ನೋದು ಬೇಕಿತ್ತು ಅಂದರೆ ನಿಮಗೆ ಟ್ರೂ ಬ್ಯಾಲೆನ್ಸಲ್ಲಿ 100% ಲೋನ್ ಅನ್ನೋದು ಸಿಗುತ್ತೆ. ಟ್ರೂ ಬ್ಯಾಲೆನ್ಸ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಗಾಯ್ಸ್. ಬಾಯ್.